ಅದು ಒಂದು 50 ಮೀಟರ್ ಬಾಡಿಗೆ ಎಳ್ಕೊಂಡು ಹೋಗಿದೆ. ಮೊಳಕಾಲು ಮಲ್ಟಿಪಲ್ ಇಂಜುರೀಸ್ ನೋಡಿದರೆ ಬೇಜಾರಾಗುತ್ತೆ. ಕಾರು ಇಸ್ಕೊಂಡ್ಬಂದಿದ್ದಾರೆ ಬೇರೆ ಬಂದು. ಆ ಕಾರು ಓನರು ಯಾರು ಅಂತ ಎಲ್ಲ ವೆರಿಫೈ ಮಾಡ್ತೀವಿ. ಕಾರು ಸೀಸ್ ಆಗಿದೆ, 4 ಜನನೂ ಅರೆಸ್ಟ್ ಆಗಿದ್ದಾರೆ. ಇನ್ಶೂರೆನ್ಸ್ ಹಣ ಮತ್ತು ತೋಟನ ವಿಲ್ ಮಾಡಿಕೊಂಡೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಈ ಥರ ದುರುದ್ದೇಶದಿಂದ ಅವನ ಹಿನ್ನೆಲೆ ಏನು ಅಂತ ನಾವು ಚೆಕ್ ಮಾಡಿದಾಗ ಹಂಗೆ ಅವನು ಅಂದರೆ ಆ ರೋಡಿಗೆ ಅವನು ಹೋಗ್ತಾ ಇರಲಿಲ್ಲ. ಯೂಶ್ವಲಿ ಅವನು ಆ ರೋಡಿಗೆ ಹೋಗ್ತಾ ಇರಲಿಲ್ಲ. ಬಹಿರ್ದೆಸೆಗೆ ಹೋಗಿದಂಗೆ ಕ್ರಿಯೇಟ್ ಮಾಡೋಕ್ಕೆ ನೋಡಿದ್ದಾರೆ ಇವರು. ಅವನಿಗೆ ಇದು ಡಿಸೆಂಟ್ರಿ ಹತ್ತಿತ್ತಂತು, ಲೂಸ್ ಮೋಷನ್ ಆಗ್ತಾಯಿತ್ತು. ಹಾಗಾಗಿ ಬಹಿರ್ದೆಸೆಗೆ ಹೋಗಿದ್ದಾನೆ ಅಂತ ನೋಡಿದ್ದಾರೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅವನು ಆ ರೋಡಿಗೆ ಹೋಗ್ತಿರ್ಲಿಲ್ಲ ಅಂತ, ಹುಷಾರಿರಲಿಲ್ಲ ಅಂತ ಅದೊಂದು ಮಾಹಿತಿ ಬಂತು ನಮಗೆ. ಆಮೇಲೆ ಶಿವಕುಮಾರ್ ಅನ್ನೋರು ಇವನ ತೋಟನ ರಾಘವೇಂದ್ರನವ ಈ ಹಿಂದೆ ಮಾರಬೇಕು ಅಂತ ಹೊರಟಾಗ ಆ ಶಿವಕುಮಾರ್ ಈಗ ಏನು ಕಂಪ್ಲೇಂಟ್ ಇದ್ದಾರೆ ಅವ್ರ ಕಸಿನ್, ಅಂದರೆ ಈ ಬಸವರಾಜನ ಅಪ್ಪ ಮತ್ತು ಶಿವಕುಮಾರಪ್ಪ ಅಣ್ಣ ತಮ್ಮ. ಸೊ ಅವರು ಕೋರ್ಟಲ್ಲಿ ಒಂದು ಸೂಟ್ ಹಾಕೊಂಡಿದ್ದಾರೆ, ನಮ್ಮ ತಮ್ಮ ಯಾವುದೇ ಆಸ್ತಿ ಮಾರಬಾರ್ದು, ಅದು ನಮ್ಮ ಪಿತ್ರಾರ್ಜಿತ ಇದೆ, ಥರ್ಡ್ ಪರ್ಸನಿಗೆ ಹೋಗಬಾರ್ದು ಅಂತ. ಆ ಕಾರಣಕ್ಕೆ ಆಮೇಲೆ ಇವು ರಾಘವೇಂದ್ರನಿಗೂ ಮತ್ತು ಇದು ಬಸವರಾಜ್ ಹಿಂದೆ ಒಂದು ಗಲಾಟೆಯಾಗಿ ಇವನು ವಿಟ್ನೆಸ್ ಅದರಲ್ಲಿ, ಯಾರು ಕಂಪ್ಲೇನೆಂಟ್ ಇವನು ಬಸವರಾಜ್ ಸತ್ತವನು. ಮೊನ್ನೆ 6ನೇ ತಾರೀಕು ಅದು ಎವಿಡೆನ್ಸ್ ಇತ್ತು. ಅದೆಲ್ಲ ಅವ್ನು ನನ್ನ ವಿರೋಧ ಎವಿಡೆನ್ಸ್ ಹೇಳ್ತಾನೆ ಅನ್ನೋದು ಒಂದು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಅಂತ ಒಂದು, ವಿಲ್ ಮಾಡಿಸ್ಕೊಂಡು ರಾಘವೇಂದ್ರ ವಿಲ್ಲಲ್ಲಿ ವಿಟ್ನೆಸ್ ಆಗಿದ್ದಾನೆ. ಸಿದ್ದನಗೌಡನ ಹೆಸರಲ್ಲೇ ಮನೆ ಮತ್ತು ತೋಟ ವಿಲ್ ಮಾಡಿಸ್ಕೊಂಡಿದ್ದಾರೆ. ಇನ್ಶೂರೆನ್ಸಿಗೆ ನಾಮಿನಿ ರಾಘವೇಂದ್ರ ಆಗ್ತಾನೆ, ಹೂ ಈಸ್ ನಾಟ್ ರಿಲೇಟಿವ್ ಆಫ್ ಹಿಮ್. ಸೊ ಅದೆಲ್ಲ ನೋಡುವಾಗ ನಮಗೆ ಪಕ್ಕಾ ಕನ್ಫರ್ಮ್ ಆಗಿ ವಿಚಾರಣೆ ಮಾಡಿದಾಗ